ಇಟ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ದೇವರಿಗೆ ನಮಸ್ಕಾರ ಮಾಡ್ತಾ ಇದ್ದೀನಿ. ನೋಡಿ ಕಿಚನ್ ಕಟ್ಟೆ ಹೀಗಾಗಿದೆ, ಎಲ್ಲ ಸ್ವಚ್ಛ ಮಾಡಬೇಕು ಈಗ. ನೋಡಿ ಈಗ ಪಾತ್ರೆ ಎಲ್ಲ ತಿಕ್ಕೋಕೆ ಹಾಕಿದ್ದೇನೆ. ಈಗ ನೋಡಿ ಸ್ವಚ್ಛ ಮಾಡಿದ್ದೀನಿ ಎಲ್ಲನೂ. ಇದೆಷ್ಟು ನೀಟಾಗಿ ಕಾಣಿಸ್ತಾ ಇದೆ ನೋಡಿ. ಬಿಸಿನೀರು ಕಾಸಕ್ಕೆ ಇಟ್ಟಿದ್ದೀನಿ ಕುಡಿಯೋಕ್ಕೆ. ಎದ್ದ ತಕ್ಷಣ ಒಂದು ಕಪ್ ಬಿಸಿನೀರನ್ನು ಕುಡಿತೇನೆ ನಾನು. ಕುಡಿಯಬೇಕು, ನಿಮಗೂ ಹೇಳ್ತೀನಿ ಒಳ್ಳೆಯದು. ಬಿಸಿನೀರು ಕಾದಿದೆ, ಸ್ವಲ್ಪ ಬಿಸಿ, ಫುಲ್ ಬಿಸಿನೂ ಬೇಡ, ಮೀಡಿಯಮ್ ಬಿಸಿ ಮಾಡ್ಕೋಬೇಕು. ಆಫ್ ಮಾಡಿ ಗ್ಯಾಸಿಗೆ ಹಾಕ್ಕೊಳ್ತೀನಿ. ಬಿಸಿ ಬಿಸಿ ನೀರನ್ನು ಕುಡಿಬೇಕು. ನೋಡಿ ನೀರು ಕುಡಿದಾಕು ಎಲ್ಲ ಕಸ ಗುಡಿಸ್ಬೇಕು. ನೋಡಿ ನಮ್ಮದು ಅಡುಗೆ ಸಾಮಾನೆಲ್ಲ ಬಿದ್ದಿದ್ದಾವೆ ಕೆಳಗೆ. ಇಷ್ಟ ಆಗಿ ಎಲ್ಲ ನಮ್ಮ ಪೂಜೆ ಕಡೆ ಹೋಗ್ಕೊಂಡು ಬಿಡಿಸ್ತಾ ಇದ್ದೀನಿ. ಕೆಲಸ ಸಿಕ್ಕಿಬಿಡ್ತಾಳೆ. ಒಂದು ಕಡೆ ಚಾಕಿ ಇಟ್ಟಿರ್ತಾಳೆ ಚಹಾ ಮಾಡೋಕ್ಕೆ. ಸಾಂಬಾರು ಮಿಕ್ಕಿದೆ, ಅದ್ರ ಜೊತೆ ರೊಟ್ಟಿ ನೋಡಿ. ಕಸ ಗುಡಿಸಾಯಿತು, ಕಸನ ಒಂದು ಸೈಡ್ ಮಾಡಿದ್ದೀನಿ. ಇಲ್ಲಿ ನೋಡಿ ನಮ್ಮ ಮಮ್ಮಿ ಎದ್ದು ಬಾಗಿಲಿಗೆ ಕಸ ಹೊಡಿತು, ನೀರು ಹಾಕಿ ರಂಗೋಲಿಯನ್ನು ಹಾಕಿದ್ದಾರೆ. ನಿನ್ನೆ ಬಟ್ಟೆಯನ್ನು ಒಣಗಿಸಿದ್ದಾರೆ. ನಮ್ಮ ಮನೆ ಮುಂದೆನೇ ಹಾಲ್ ಇದೆ. ಇಲ್ಲಿ ಇವತ್ತು ಮದುವೆ ಇದೆ, ನಿನ್ನೆ ಎಂಗೇಜ್ಮೆಂಟ್ ಇತ್ತು. ಇದು ನಮ್ಮ ಮನೆ ಹೊರಗಡೆ. ನೋಡಿ ಬ್ಲ್ಯಾಕ್ ಟೀ, ಆಮೇಲೆ ಚೂಡ. ಹಾಕಿದಾಯಿತು. ಈಗ ರೊಟ್ಟಿಗೆ ನಾನು ಕಾಸಕ್ಕಿಟ್ಟಿದ್ದೇನೆ ಹಿಟ್ಟು ಹಾಕ್ಕೊಳ್ಳೋಕ್ಕೆ. ಅರ್ಧ ಚಮಚ ಉಪ್ಪು ಹಾಕಿದ್ದೇನೆ. ಅದು ಚೆನ್ನಾಗಿ ಕುದಿಯೋ ತನಕ ಬಿಡಬೇಕು. ಇಲ್ಲಿ ನೋಡಿ ಹಿಟ್ಟು ತೆಗೆದಿಟ್ಕೊಂಡಿದ್ದೇನೆ. ನನ್ನ ಕೈಲೇ ಓಪನ್ ಮಾಡೋಕ್ಕಾಗಲ್ಲ ನನಗೆ ತವಾ. ಹಿಟ್ಟು ನೀರು ಕುದಿ ಬರ್ತಿದೆ ಇಲ್ಲಿ. ಈಗ ಹಿಟ್ಟನ್ನು ಮಿಕ್ಸ್ ಮಾಡ್ಕೊತೀನಿ ಅದ್ರ ಜೊತೆ. ನೋಡಿ ಮಿಕ್ಸ್ ಮಾಡ್ಕೊಂಡಾಯಿತು. ಕಲಿಸ್ತಾ ಇದ್ದೀನಿ, ಚೆನ್ನಾಗಿ ಬಿಸಿ ಇದ್ದಾಗಲೇ ಕಲಿಸ್ಕೋಬೇಕು. ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಕಲಿಸ್ತಾ ಹೋಗಬೇಕು. ಚಪಾತಿ ಹಿಟ್ಟಿಗೆ ಚಪಾತಿ ತನಕನೂ ಕಲಿಸ್ಬೇಕು. ಚಿಕನ ಸುಕ್ಕೆ ಚಿಕನ್ ತುಂಬ ಬಿಸಿ ಕಾಣಿಸ್ತಾ ಇರ್ಬೋದು ನಿಮಗೆ. ಚೆನ್ನಾಗಿ ಕಲಿಸ್ಕೋಬೇಕು. ಹಿಟ್ಟನ್ನು ನಾದ್ಕೋಬೇಕು. ನಾದ್ಕೊಂಡು ಈಗ ರೊಟ್ಟಿಯನ್ನು ಮಾಡೋಣ. ನನ್ನ ಕಡೆ ವಿಡಿಯೋ ಮಾಡೋದಕ್ಕೆ ಸ್ಟ್ಯಾಂಡ್ ಇಲ್ಲ, ತಗೋಬೇಕು. ದಯವಿಟ್ಟು ವಿಡಿಯೋದಲ್ಲಿ ಭಾಳ ಮಿಸ್ಟೇಕ್ ಆಗ್ತಿವೆ. ಯಾವುದನ್ನು ನಾನು ಚೆನ್ನಾಗಿ ಕ್ಯಾಪ್ಚರ್ ಮಾಡೋಕ್ಕಾಗ್ತಾಯಿಲ್ಲ, ದಯವಿಟ್ಟು ಕ್ಷಮೆ ಕೇಳ್ತೇನೆ.
ಸದ್ಯದಲ್ಲಿ ಒಂದು ವಿಡಿಯೋ ಸ್ಟ್ಯಾಂಡನ್ನು ತೊಗೊತೀನಿ. ಇಲ್ಲಿ ನೋಡಿ ರೊಟ್ಟಿ ಮಾಡಿ ನಿನ್ನೆ ಪಲ್ಯ ಉಳಿದಿತ್ತಲ್ಲ ಅದ್ರ ಜೊತೆ ರೊಟ್ಟಿ ಮಾಡಿದ್ದೀನಿ ನೋಡಿ ಹೇಗಾಗಿದೆ ಬಳಸಿನ ಕಟ್ಟೆ ಎಲ್ಲ ಹೀಗೆಲ್ಲ ಮತ್ತೆ ಸ್ವಚ್ಛ ಮಾಡ್ಕೋಬೇಕು ಅಡುಗೆ ಮಾಡೋದಕ್ಕೆ. ಅಳ್ತಾ ಇದ್ದಾಳೆ. ಅವಳಿಗೆ ಹಾಲು ಬಿಸಿ ಮಾಡೋಕ್ಕಿಟ್ಟಿದ್ದೇನೆ ದೀಕ್ಷಾಗೆ. ಇಲ್ಲಿ ಬೇಳೆ ಸಾಂಬಾರು ಬಿಸಿಯಾಗಿದೆ ರೊಟ್ಟಿ ಜೊತೆ. ಮತ್ತು ಎಲ್ಲ ಸ್ವಚ್ಛ ಮಾಡಿಕೊಂಡು ಇವಾಗ ಹಾಲಿನ ಬಾಟಲ್ ನನ್ನ ಮಗಳದು. ನೋಡಿ ನಮ್ಮ ಮಮ್ಮಿ ಅವಳಿಗೂ ರೊಟ್ಟಿಯನ್ನು ಹಾಕ್ಕೊಟ್ಟಿದ್ದೆ ಪ್ಲೇಟ್ನಲ್ಲಿ. ಇವಳು ನೋಡಿ ಇಲ್ಲಿ ದೇವರ ಕಡೆ ನಮಸ್ಕಾರ ಮಾಡೋಕ್ಕೆ ಕೂತಾ ಇದ್ದಾಳೆ. ನಮಸ್ಕಾರ ಮಾಡೋಕ್ಕಿಂತ ಅಲ್ಲಿ ಕಿತ್ತಾಗೋದೇ ಜಾಸ್ತಿ. ಅವು ಐಟಮ್ಸನ್ನು ಎಲ್ಲ ಕಿತ್ತಿ ಅಲ್ಲಿ ಇಲ್ಲಿ ಮಾಡ್ತಾಳೆ. ಇನ್ನು ನೋಡಿ ಈಗ ಎಲ್ಲನೂ ಮಡಚಿಡಬೇಕು ಬಟ್ಟೆಯನ್ನು. ನೋಡಿ ಮತ್ತೆ ಬಂದಳು. ನನಗೂ ಕ್ಲೀನ್ ಮಾಡೋಕ್ಕೆ ಕೊಡ್ತಿಲ್ಲ ಇವಳು. ನಿನ್ನೆ ಎಲ್ಲ ಕಪಾಟನ್ನು ಸ್ವಚ್ಛ ಮಾಡಿದ್ದೇನೆ. ನನ್ನ ಮಗಳು ಔಷಧ ಬಾಟಲ್ಸ್ ಎಲ್ಲನೂ ಒಂದು ಕಡೆ ಇಟ್ಟಿದ್ದೇನೆ. ಇವಳು ನೋಡಿ ದೀಕ್ಷಾನ್ ಚಪ್ಪಲು ಹೊಸ ತಂದಿದ್ದೇನೆ. ಬೂಟು ಸೌಂಡ್ ಮಾಡುತ್ತದೆ, ಅದೇ ಬಳಸ್ತಾ ಇದ್ದಾಳೆ ಸೌಂಡಿಗೆ. ಹಾಕಬೇಕಂತೆ ಈಗ ಚಪ್ಪಲಿ. ಸಾರಿ ತಾನೇ ಹಾಕೋಕೆ ಟ್ರೈ ಮಾಡ್ತಿದ್ದಾಳೆ, ಬಟ್ ಆಗಲ್ಲ ಅವಳ ಕೈಯಲ್ಲಿ. ಇನ್ನು ಚಿಕ್ಕವಳಿದ್ದಾಳೆ, ಟ್ರೈ ಮಾಡ್ತಾಳೆ, ಬಟ್ ನನಗೆ ಒಂದು ಕೈಲೇ ಹಾಕೋಕ್ಕಾಗೋದಿಲ್ಲ. ಅದನ್ನು ಟ್ರೈ ಮಾಡ್ತಾ ಇದ್ದೇನೆ, ಯಾಕಂದರೆ ಒಂದು ಕೈಲಿ ವಿಡಿಯೋನ ಮಾಡ್ತಾ ಇದ್ದೇನೆ. ನನ್ನ ಕಡೆ ಸ್ಟ್ಯಾಂಡ್ ಇಲ್ಲ ವಿಡಿಯೋ ಮಾಡೋದಕ್ಕೆ. ನೋಡಿ ಕಾಲು ಹಾಕ್ತಾ ಇದ್ದಾನೆ. ಒಂದು ಕೈಯಲ್ಲಿ ಹಾಕೋಕ್ಕಾಗಲ್ಲ ಅಂತ ನನ್ನ ಕಾಲಿನ ಸಪೋರ್ಟನ್ನು ತೊಗೊತಾ ಇದ್ದೇನೆ. ಫೋನನ್ನು ಸೈಡಿಗೆ ಇಟ್ಟು ಫಸ್ಟಿಗೆ ಬೂಟ್ ಹಾಕಿದೆ ನೋಡಿ. ಹಾಯ್ ಅಂತೆ. ಹಾಯ್ ಫೋನಿಗೆ ಬಡಿತಿದ್ದಾಳು. ಶೇಕ್ ಹ್ಯಾಂಡ್ ಕೊಡು ಅಂದರೆ ಶೇಕ್ ಹ್ಯಾಂಡ್ ಕೊಡ್ತಾಳೆ. ಹಾಯ್ ಮಾಡಂದ್ರೆ ಹಾಯ್ ಮಾಡ್ತಾಳೆ. ಬಾಯ್ ಹೊರಗಡೆ ಹೋಗ್ತಾಳಂತೆ. ಅವಳಿಗೆ ಬಾಯ್ ಮಾಡ್ತಾ ಇದ್ದಾಳೆ. ಬೋಟ್ ಹಾಕಿದ ತಕ್ಷಣ ಬಾಯ್ ಮಾಡಿ ಹೋಗ್ತಾಳೆ ಅವಳು. ಹೋಗ್ತಿದ್ದಾಳೆ. ಎಲ್ಲಿ ಹೋಗ್ತಾಳೆ ಅಂತ ನೋಡೋಣ ಬನ್ನಿ. ಇಲ್ಲಿ ನೋಡಿ ಅವಳ ಅಜ್ಜಿ ಜೊತೆ ನಾಷ್ಟ ಮಾಡ್ತಿದ್ದಾಳೆ. ರೊಟ್ಟಿ ಕೊಟ್ಕೊಳ್ಳಿ ಬಾಯಿ ಹಾಕ್ಕೊಂಡ್ರು. ಬಾಯಿ ತಿನ್ನಲ್ಲ ಅವಳು. ನೋಡಿ ಅಲ್ಲಿ ಕಟ್ ಮಾಡಿ ಒಗಿತಿದ್ದಾಳೆ. ನಮ್ಮ ಮಮ್ಮಿ ಎದೆ ತೆಗಿತಿದ್ದಾಳೆ ನಮ್ಮ ಮಗಳು. ನೋಡಿ ಮತ್ತೆ ನಾಷ್ಟ ಮಾಡಿ ಕಟ್ಟಿದ್ದಾರೆ ಸಿಂಕ್ನಲ್ಲಿ. ಇಲ್ಲಿ ನೀರನ್ನು
ನೀರನ್ನು ಕಾಸಕ್ಕೆ ಇಟ್ಕೊಂಡಿದ್ದೀನಿ ಜಳಕ ಮಾಡೋಕ್ಕೆ. ಹಾಲು ಬಿಸಿಗಿದೆ ಅವಳಿಗೆ, ಕಾಸಿಟ್ಟು ನೀರೇ ಇಟ್ಟಿರ್ತೀನಿ. ಇದಕ್ಕಾಗಿ ಹಾಸಿಗೆ ಮಡಿಸ್ಬೇಕು. ಏನು ನೋಡಿ ಮತ್ತು ಗೇಟ್ ಕಡೆ ಏನಂತಿದ್ದಾರೆ. ಯಾವುದು ಹೊರಗಡೆ ಬಂದು ಖುಷಿಯಾಗುತ್ತೆ ಅವಳಿಗೆ, ಗೇಟ್ ಓಪನ್ ಆಗುತ್ತೆ ಅಂತ. ಗೇಟ್ ಓಪನ್ ಆದ ತಕ್ಷಣ ನಾವು ಅಡ್ಡಾಡಕ್ಕೆ ಹೋಗೋಕ್ಕೆ ಆಗುತ್ತಂತ ಅವಳು ಬಾಯ್. ಇಷ್ಟೇ ಇವತ್ತಿನ ಬ್ಲಾಗ್.